ಈ ಕಾರ್ಯಕಾರಿ ಸಮಿತಿಯಲ್ಲಿ ಎಕ್ಸ್ಟೆಂಡೆಡ್ ಕಾರ್ಯಕಾರಿ ಸಮಿತಿ ಇದು. ಇದರಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯರು ಬಂದಾರ, ಜಿಲ್ಲಾ ಅಧ್ಯಕ್ಷರು ಬಂದಾರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಬಂದಲ್ಲ, ಮಂಡಲ ಅಧ್ಯಕ್ಷರು ಬಂದಾರ, BLA ಒನ್ ಬಂದಿದ್ದಾರೆ. ಅದರ ಜೊತೆಗೆ ಒಬ್ಬಿಬ್ಬರು ಕಾರ್ಯಕರ್ತರು ಬಂದಿದ್ದಾರೆ. ಪರ್ಪಸ್ ಈಸ್, ನಮಗೆ ಎಲ್ಲರಿಗೂ ಒಂದು ತಿಳಿದುಕೊಳ್ಳಬೇಕಾಗಿರುವಂತಹ ಒಂದು ಸಂಗತಿ ಅಂದ್ರೆ, ನಮಗೆ ಕರ್ನಾಟಕದಲ್ಲಿ ಇರುವುದೆಷ್ಟು 2 ವರ್ಷ ಸುಸೂತ್ರವಾಗಿ ನಡೆದ್ರೆ ಎಷ್ಟಿದೆ? 2 ವರ್ಷ ಇದೆ. ಈ 2 ವರ್ಷದಲ್ಲಿ ನಮ್ಮ ಅಪ್ರೋಚು ಏನಿರಬೇಕು ಅನ್ನುವಂಥ ಸಂಗತಿಯನ್ನು ನಾವು ವಿಚಾರ ಮಾಡಬೇಕು. ಯಾಕಂದ್ರೆ ಅನೇಕ ಕಡೆ ನಮ್ಮ ಹೋರಾಟಗಳು ಇವತ್ತು ಬಹಳಷ್ಟು ವಾಟ್ಸ್ಆ್ಯಪ್ ಫೋಟೋ, ಸೋಷಿಯಲ್ ಮೀಡಿಯಾ ಫೋಟೋ, ಅಥವಾ ಏನಾದರೂ ಆಗಿ ಒಂದು ಪತ್ರಿಕೆಯಲ್ಲಿ ಬಂದರೆ ಆಯಿತು ಅನ್ನುವಂಥ ಮಾನಸಿಕ ಸ್ಥಿತಿಗೆ ಬಂದಿದ್ದೇವೆ ನಾವು. ಇದರಿಂದ ಪಾರ್ಟಿ ಕಟ್ಟೋದಕ್ಕೆ ಆಗಲ್ಲ. ನಮ್ಮೆಲ್ಲರಿಗೂ ಒಂದು ಬಹಳ ಮುಖ್ಯವಾದಂತಹ ಸಂಗತಿ ಅಂತಂದ್ರೆ, ವಿಶ್ವದ ಅತಿ ದೊಡ್ಡ ಪಾರ್ಟಿಯ ಪದಾಧಿಕಾರಿಗಳು ನಾವು ಆಗಿದ್ದೇವೆ ಇಲ್ಲಿ ಕೂತಂಥವ್ರು. ವಿಶ್ವದ ಅತಿ ದೊಡ್ಡ ಪಾರ್ಟಿ, ವರ್ಲ್ಡ್ಸ್ ಲಾರ್ಜೆಸ್ಟ್ ಪಾರ್ಟಿ. ಇವತ್ತು ದೇಶದಲ್ಲಿ NDA ಎಷ್ಟು ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಗೊತ್ತಿದೆಯಾ? ಯಾರಿಗಾದ್ರು? ಅಂದ್ರೆ ನೀವು ಬೆಳಗಿನಿಂದ ಇಂಟರಾಕ್ಷನ್ ಇಲ್ಲದೆ ಸುಸ್ತಾಗಿರಿ ಅಂತ ನಾನು ನಿಮಗೆ ಕೇಳ್ತಾ ಇದ್ದೇನೆ. ಇಲ್ಲ ಅಂದ್ರೆ ನೀವು ಭಾಷಣದಾಗ ನಿದ್ದೆ ಮಾಡಬಾರದು ಅಂತ. ಎಷ್ಟು ರಾಜ್ಯದಲ್ಲಿದೆ? ಒಂದು ಸಂಖ್ಯೆ ಕೊನೆಗೆ ಸರಿ ಬರ್ತದ. 21 ರಾಜ್ಯದಾಗ ಅದ. 21 ಸ್ಟೇಟ್ಸ್ NDA ಇಸ್ ರೂಲಿಂಗ್. ಅದರೊಳಗೆ 14 ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದೆ. ಮತ್ತು ಉಳಿದ ಎಲ್ಲ ಕಡೆ, ಈ ತಮಿಳುನಾಡು ಇತ್ಯಾದಿ 1-2 ಕಡೆ ಬಿಟ್ರ, ನಾನು ಇವತ್ತು ನಿಮಗೆ ತಮಿಳುನಾಡು ಅಂತ ಮತ್ತೆ ಹೆಸರು ಬಂದು ಬಿಟ್ಟಿರುವುದರಿಂದ ನಿಮಗೆ ಹೇಳ್ತಾ ಇದ್ದೀನಿ, ತಮಿಳುನಾಡಿನಲ್ಲಿ ಬರುವ ಸರ್ಕಾರ NDA ಸರ್ಕಾರ, ಭಾರತೀಯ ಜನತಾ ಪಾರ್ಟಿಯ ಪಾಲು ಅದರಲ್ಲಿ ಬಹಳ ಸ್ಪಷ್ಟ ಗಟ್ಟಿಯಾಗಿರ್ತದೆ. ಹಾಗಾಗಿ ವಿ ಆರ್ ಎ ಮೆಂಬರ್ ಆಫ್ ಎ ಪಾರ್ಟಿ ವಿಚ್ ಈಸ್ ರೂಲಿಂಗ್ ಆಲ್ಮೋಸ್ಟ್ 75% ಆಫ್ ದಿ ಕಂಟ್ರಿ. ಮೊದಲು ಹೆಂಗಿತ್ತ? ನಿಲ್ಲಕ್ಕೆ ಜನ ಇರಲಿಲ್ರಿ. ಬಹಳಷ್ಟು ಜನ ಇಲ್ಲಿ ಕೂತವ್ರಿಗೆ ಅನುಭವ ಇದೆ. ಅದಕ್ಕೆ ಹೋಗಕ್ಕಿಂತ ಮೊದಲು ಹೇಳ್ತೀನಿ ಇನ್ನೊಂದು ನಿಮ್ಗೆ ಉತ್ಸಾಹದಾಯಕವಾದಂತಹ ಸುದ್ದಿಯನ್ನ. ವೆಸ್ಟ್ ಬೆಂಗಾಲದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಲಿದೆ. ಇದನ್ನು ನಾನು ನಿಮ್ಗೆ ಹೇಳಿ ಹೋಗಿರ್ತೇನೆ. ನೆಕ್ಸ್ಟ್ ಕಾರ್ಯಕಾರಿಣಿಯೊಳಗೆ ನೀವು ಅಭಿನಂದನೆಯನ್ನು ಸಲ್ಲಿಸುವಂತಹದ್ದು ನಮ್ಮ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಮಾಡ್ತೇವೆ. ವೆಸ್ಟ್ ಬೆಂಗಾಲದಲ್ಲಿ ಭಾರತೀಯ ಜನತಾ ಪಾರ್ಟಿ ಆಡಳಿತ. ಅಸ್ಸಾಂದಲ್ಲಿ ವಿ ಆರ್ ಗೋಯಿಂಗ್ ಟು ರಿಪೀಟ್. ಅಸ್ಸಾಂದಲ್ಲಿ ನಾವು ರಿಪೀಟ್ ಆಗ್ತೀವಿ. ಹೇಮಂತ ಬಿಶ್ವಾಸ್ ಅವರು ನಿನ್ನೆ ಒಂದು ವಾರದ ಹಿಂದೆ ನನ್ನ ಭೇಟಿ ಆಗ್ಲಿಕ್ಕೆ ಬಂದಿದ್ದರು. ಅಸ್ಸಾಂದಲ್ಲಿ ರಿಪೀಟ್ ಮಾಡ್ತೇವೆ ನಾವು. ತಮಿಳುನಾಡಲ್ಲಿ NDA, ವೆಸ್ಟ್ ಬೆಂಗಾಲದಲ್ಲಿ BJP, ಕೇರಳದಲ್ಲಿ ವಿಲ್ ಬಿ ಎ ಫಾರ್ಮಿಡಬಲ್ ಫೋರ್ಸ್. ಅದಕ್ಕೆ ನಾನು ನಿಮಗೊಂದು ಮಾತು ಹೇಳುತ್ತಿದ್ದೇನೆ. ಯಡಿಯೂರಪ್ಪನವರು 50 ವರ್ಷಗಳಾಯಿತು ಪ್ರವೇಶ ಮಾಡಿ. 50 years ಆಫ್ ದಿ ಪಾಲಿಟಿಕ್ಸ್, ಹೋರಾಟದಿಂದ ಮುಂದೆ ಬಂತು ಪಾರ್ಟಿ. ಇವತ್ತು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಬಾಜು ಮನೆಯೊಳಗೆ ಗಂಡು ಹುಟ್ಟಿದ್ರೆ ಸ್ವೀಟ್ ಹಂಚುವುದಲ್ಲ. ಧಾರವಾಡದಾಗ ಒಂದ್ಸರ್ತಿ ಸ್ವೀಟ್ ಹಂಚ್ತಾ ಇದ್ರು. ಮಧ್ಯಪ್ರದೇಶದಾಗ BJP ಗೆದ್ದಿದ್ದಕ್ಕೆ, ಮಧ್ಯಪ್ರದೇಶದಲ್ಲಿ BJP ಗೆದ್ದಿದ್ದೇನೆ ಸ್ವೀಟ್ ಅಂತ ಇದ್ರು. ಜಗನ್ನಾಥರಾವ್ ಜೋಶಿ ಅವರು ಬಂದರು. ಜಗನ್ನಾಥರಾವ್ ಜೋಶಿ ಅವ್ರಿಗೆ ಸ್ವೀಟ್ ಕೊಟ್ಟರು. ಅವಾಗ ಜಗನ್ನಾಥರಾವ್ ಜೋಶಿ ಅವರು ಹೇಳಿದ್ರು, ಬಾಜು ಮನೆಯಾಗ ಗಂಡು ಹುಟ್ಟಿದ್ರೆ ನೀವ್ಯಾಕೆ ಬಿಡಿ ಹಂಚ್ತಿರೋ ಮಕ್ಕಳ ಅಂತಂದ್ರು. ಅವ್ರು ಮಾತಾಡೋ ಸ್ಟೈಲ್ ಹಂಗಿತ್ತು. ನಮ್ಮೆಲ್ಲರ ಕೆಲಸ ಅಲ್ಲ, ಕರ್ನಾಟಕದಲ್ಲಿ ಈ ದರಿದ್ರ ಸರ್ಕಾರವನ್ನ ಕಿತ್ತೆಗೆದು ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನ ಮತ್ತೊಮ್ಮೆ ಹಾರಿಸುವಂತಹ ಸಂಕಲ್ಪವನ್ನ ಇವತ್ತು ನಾವು ಮಾಡಬೇಕಲ್ಲ. ನಾವು ಅತ್ಯಂತ ಉತ್ತಮವಾದಂತಹ ಪರಿಸ್ಥಿತಿಯಲ್ಲಿ
ವಿಜೇಂದ್ರ ಅವರು ಪ್ರಸ್ತಾಪ ಮಾಡಿದರು, ಕೇಸ್ ಹಾಕ್ತಾರ, ಕೇಸ್ ಹಾಕಿದಾಗ FIR ಹಾಕಿದಾಗ ಗಾಬರಿ ಆಗ್ತಾರ ಅಂತ ಹೇಳಿ. ನಾನು ಲೋಕಸಭಾ ಸದಸ್ಯನಾದ್ಮೇಲೆ 16ನೇ ಇಸ್ವಿ ತನಕನೂ ಕೋರ್ಟಲ್ಲಿ ಇತ್ತಾ ಇದ್ದೆ, ಯಾಕಂದ್ರೆ ಅಷ್ಟು ಕೇಸ್ ಇದ್ದು ನನ್ನ ಮೇಲೂ. ಯಾವುದು ಕ್ರಿಮಿನಲ್ ಕೇಸ್ ಅಲ್ಲ, ಯಾವುದು ಕ್ರಿಮಿನಲ್ ಕೇಸ್ ಅಲ್ಲ, ಆದ್ರೆ ಕೇಸಲ್ಲಿ ಹಾಕಿದ್ರು, ಜೈಲಿಗೆ ಹಾಕಿದ್ರು. ಇಲ್ಲಿದ್ದಂತರ ಅನೇಕರ ಮೇಲಿದೆ. ನಾನು ನಿಮ್ಗೆ ಹೇಳ್ತೀನಿ, 2028ಕ್ಕೆ ಬಿಜೆಪಿ ಸರ್ಕಾರ ಬಂದಾಗ ಎಲ್ಲಾ ಸುಳ್ಳು ಕೇಸುಗಳನ್ನ ನಾವು ವಾಪಸ್ ತೆಗಿತೇವೆ. ಆದ್ರೆ ಅದು ಬರ್ಲಿಕ್ಕೆ ನಾವೇನ್ ಮಾಡೋದು? ಆ FIRಗೆ ಹೆದರೋ ಅಗತ್ಯ ಇಲ್ಲ. ನೀವು ಎಂಥ ಕಾಲದಿಂದ ಎಂಥ ಕಾಲಕ್ಕೆ ಬಂದಿವ್ರಿ. ನನಗೆ ಬಹಳ ಮನಸ್ಸಿನ ಉಳಿದಂತ ಒಂದು ಘಟನೆ ಜಗನ್ನಾಥರಾವ್ ಜೋಶಿ ಅವ್ರ ಜೀವನದ್ದು. ಕೆಲವು ಕಡೆ ಹೇಳಿದ್ರಿ, ಕೆಲವರಿಗೆ ರಿಪೀಟ್ ಅನ್ನಿಸ್ಬೋದು. ಇಟ್ ಇಸ್ ಮೋಸ್ಟ್ ಇಂಪ್ರೆಸಿವ್ ಘಟನೆ ಅದು. 1971 ಲೋಕಸಭಾ ಚುನಾವಣೆಗೆ ನಿಲ್ಲಿಸಿರಿ ಧಾರವಾಡ ಕ್ಷೇತ್ರದಿಂದ ಜಗನ್ನಾಥರಾವ್ ಜೋಶಿ ಅವರು ಹುಬ್ಬಳ್ಳಿ ಒಳಗೆ ಬಂದು ಹೇಳೋದ್ರು. ಹೋಗಿ 8 ದಿವಸ 10 ದಿವಸ ದೇಶಾದ್ಯಂತ ಪ್ರವಾಸ ಮಾಡಿ ಬಂದಂತ ಸಂದರ್ಭದೊಳಗೆ ಜಗನ್ನಾಥರಾವ್ ಬಂದು ವಾಪಸ್ ಕೇಳ್ತಾರ, ಯಾರಪ್ಪ ಕ್ಯಾಂಡಿಡೇಟು ಅಂತ. ಕಾರ್ಯಕರ್ತರು ಹೇಳ್ತಾರ, ಕ್ಯಾಂಡಿಡೇಟ್ ಸಿಕ್ಕಿಲ್ರಿ ಅಂತ. ಜಗನ್ನಾಥರಾವ್ ಹೇಳ್ತಾರ, ಅವ ರಾಮಣ್ಣ ಇದ್ದಲ್ಲ, ಅವ್ನು ಹಿಡ್ಕೊಂಬ ಅಂತ. ರಾಮಣ್ಣ ಕಾಪ್ಸೆ ಅಂತ ಒಬ್ರು ಹಿರಿಯರಿದ್ರು, ಆದ್ರೆ ಅವ್ರಿಗೆ ಜೂನಿಯರ್, ಹಿಂಗಾಗಿ ಅವ್ರು ಏಕವಚನದಾಗ ಹೇಳ್ತಾರೆ. ಆ ರಾಮಣ್ಣನ ಹಿಡ್ಕೊಂಬ ಅಂತ ಹೇಳ್ತಾರ. ರಾಮಣ್ಣನ ಮನೆಗೆ ಸೈಕಲ್ ತಗೊಂಡು ಕಾರ್ಯಕರ್ತರು ಹೋದ್ರ, ಪದಾಧಿಕಾರಿಗಳು ಹೋದ್ರ, ರಾಮಣ್ಣ ಮನೆಯಾಗಿಲ್ಲ. ಎಲ್ಲಿ ಹೋಗ್ಯಾರ ಅಂತ ಕೇಳ್ತಾರ. ರಾಮಣ್ಣ ಅವರಿಗೆ ಸಿನಿಮಾ ನೋಡೋ ಸೆಟ ಭಾಳ ಇತ್ತು. ಸಿನಿಮಾಕ್ಕೆ ಹೋಗ್ಯಾರ್ರಿ ಅಂದ್ರು. ಸಿನಿಮಾ ಅಂದ್ರೆ ಕೆಲವ್ರಿಗೆ ತಿಳಿಯುವುದಿಲ್ಲ. ಫಿಲ್ಮ್ಗೆ ಹೋಗ್ಯಾರ ಅಂತ. ಜಗನ್ನಾಥರವ್ರು ಬಂದು ಹೇಳಿದ್ರು, ಫಿಲ್ಮ್ಗೆ ಹೋಗ್ಯಾನ್ರಿ ಅಂತ. ನಾಮಿನೇಷನ್ ಯಾವಾಗ ಲಾಸ್ಟ್ ಐತಿ? ಇವತ್ತ. ಎಷ್ಟೊತ್ತಿಗೆ? 3 ಗಂಟೆಗೆ. ಟೈಮ್ ಎಷ್ಟಾಗ್ಯದ? 12 ಗಂಟೆ. ಜಗನ್ನಾಥರಾವ್ ಹೇಳಿದ್ರೆ, ಹುಬ್ಬಳ್ಳಿಯಾಗ ಥಿಯೇಟರ್ ಎಷ್ಟರವನು ಅಂತಂದ್ರೆ. ಆ ಟೈಮ್ದಾಗ 8 ಥಿಯೇಟರ್ ಇದ್ದು. 8 ಥಿಯೇಟರ್ಗೆ ಹೋಗಿ ಬಾಗ್ಲಾ ತೆಗಿಸ್ರಿ, ರಾಮಣ್ಣ ರಾಮಣ್ಣ ಅಂತೇಳಿ ಕರೀರಿ. ಅವ್ರ ಭಾಷೆದಾಗ ಹೇಳಿರಿ, ಒದರ್ರಿ ಅಂತ. ಅವ್ನು ಹೊರಗೆ ಬರ್ತಾನೆ, ಇಲ್ಲಿ ಕರ್ಕೊಂಬರ್ರಿ ಅವನ್ನ ಅಂತ. ಮಲ್ಲಿಕಾರ್ಜುನ್ ಥಿಯೇಟರ್ದಾಗ ರಾಮಣ್ಣ ಸಿಕ್ಕರು. ಆ ಸಿಕ್ಕ ರಾಮಣ್ಣನ ಹಿಡ್ಕೊಂಡು ಬಂದ ನಂತರ ಜಗನ್ನಾಥರವ್ರು ಅವ್ರು ರಾಮಣ್ಣವ್ರೆ ಅಂತ ತಿಳ್ಕೊಂಡ್ರು. ಯಾಕೆ ಹಿಂಗೆ ಬಂದು ಸಿನಿಮಾದ ಮಧ್ಯದಲ್ಲಿ ಕರಿತಾ ಇದಾರ, ಮನ್ಯಾಗ ಯಾರಿಗಾರ ಏನ್ರಿ ಆಗಿರ್ಬೇಕಂತ ತಿಳ್ಕೊಂಡ್ರು. ಕೇಳಿದ್ರೆ ಜಗನ್ನಾಥರವ್ರು ಕರೆದಾರ ಅಂತ. ಜಗನ್ನಾಥರವ್ರ ಮುಂದೆ ಹೋಗಿ ನಿಲ್ಲಿಸಿದ್ರ ಜಗನ್ನಾಥರವ್ರ ಹೇಳ್ತಾರ, ನಾಮಿನೇಷನ್ ಫೈಲ್ ಮಾಡಂತ. ಇವತ್ತಿನಂಗೆ ಅಫಿಡವಿಟ್, ಅದು ಆಸ್ತಿ ಪಾಸ್ತಿ ಏನಿರಲಿಲ್ಲ. ಎದಕ್ಕಂತ ಕೇಳ್ತಾರೆ ಅವರು. ಲೋಕಸಭಾಕ್ಕೆ ರಾಮಣ್ಣವರು ಲೋಕಸಭಾಗೆ ನಿಂದಿರ್ತಾರ. 800 ಓಟ್ ಬರ್ತಾವ್ರಿ. ಅವತ್ತು ಕಷ್ಟ ಬಿದ್ದು ಪಾರ್ಟಿ ಕಟ್ಟಿದ್ದಕ್ಕೆ ಇವತ್ತು ಅದೇ ಕ್ಷೇತ್ರದಿಂದ ನಾನು MP ಆಗಿದ್ದೇನೆ, ನನ್ನ ಸ್ವಂತ ಬಲದಿಂದ ಆಗಿಲ್ಲ. ಒಂದು ಕಾಲಿತ್ತು ಪಾರ್ಟಿ ನೆಗ್ಲೆಕ್ಟ್ ಮಾಡ್ತಿದ್ದಾರೆ, ನಿರ್ಲಕ್ಷ್ಯ. ಅದು ಯಾರು ಕೇಳ್ತಾರ ಅಂತ. ಇನ್ನೊಂದು ಕಾಲ ವಿರೋಧ ಬಂತ. ಈ ಕಾಲದಲ್ಲಿ ನಮ್ಮನ್ನ ಹೊಸಿಕೆ ಹಾಕ್ಬೇಕಂತ ಪ್ರಯತ್ನ ಮಾಡ್ತಾರ, ನಮ್ಮನ್ನ ವಿರೋಧ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾರ, ನಮ್ಮನ್ನ ತುಳಿಬೇಕು ಅಂತ ಪ್ರಯತ್ನ ಮಾಡ್ತಾರ. ಎಲ್ಲೆಲ್ಲಿ ಅವಕಾಶ ಇದೆ ಅಂತ ಹೇಳಿ ಇವತ್ತು ನಮ್ಮ ಜವಾಬ್ದಾರಿ ಇದೆ. ಯಾಕಂದ್ರೆ 2047ಕ್ಕೆ ಭಾರತ ವಿಕಸಿತ ಭಾರತ ಆಗಬೇಕು, ಜಗತ್ತಿನ ವಿಶ್ವಗುರು ಆಗಬೇಕು ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿ ನೇಷನ್ ಫಸ್ಟ್ ಅನ್ನುವಂತಹ ಸಿದ್ಧಾಂತದಿಂದ ನಾವು ಮುಂದಕ್ಕೆ ತಗೊಂಡು ಹೋಗ್ಬೇಕಾಗ್ತದೆ. ಇಲ್ಲ ಅಂದ್ರೆ ಇದೇ ಕಾಂಪ್ರಮೈಸ್. ಚೈನಾ ಜೊತೆ ಕಾಂಪ್ರಮೈಸ್. 38,000 ಕಿಲೋಮೀಟರ್ ಬಿಟ್ಟು ಕೊಟ್ಟದ್ದು. ದೇಶದ ಡಿಫೆನ್ಸ್ಗೆ ಏನು ಖರೀದಿ ಮಾಡುವಂಗಿಲ್ಲ. ನಿಮಗೆ ಗೊತ್ತಿದೆ, ದೇಶದ ಡಿಫೆನ್ಸ್ ಏರ್ಫೋರ್ಸ್ಗೆ 35 ವರ್ಷಗಳ ಕಾಲ ಹೊಸ ಏರ್ಕ್ರಾಫ್ಟ್ ಬಂದಿರಲಿಲ್ಲ. ದೇರ್ ವಾಸ್ ನೋ ನ್ಯೂ ಏರ್ಕ್ರಾಫ್ಟ್ ಆಡೆಡ್ ಟಿಲ್ ರಾಫೆಲ್ ಕಮ್ಸ್. ರಾಫೆಲ್ ತಡಿಲಿಕ್ಕೆ ಪ್ರಯತ್ನ ಮಾಡಿದರು. ಯಾಕೆ ಚೈನಾ ಜೊತೆಗೆ ಸೋತಿದ್ವಿ ನಾವು? ಯಾಕೆ ಪಾಕಿಸ್ತಾನದ ಜೊತೆಗೆ ನಾವು ಭಯ ಬಿಟ್ಟು ಮಾಡ್ತಾ ಇದ್ವಿ? ಯಾಕೆ ಟೆರರಿಸ್ಟ್ ಆಗ್ತಾ ಇದ್ರು ವಾಪಸ್ ಹೊಡಿತಿರ್ಲಿಲ್ಲ? ನಮ್ಗೆ ತಾಕತ್ತಿರಲಿಲ್ಲ. ಇವತ್ತು ಜಗತ್ತಿನ 4ನೇ ಅತಿ ದೊಡ್ಡ ಮಿಲಿಟರಿ ಶಕ್ತಿ ಭಾರತದ್ದು ಸ್ನೇಹಿತರೆ. ವಿ ಶುಡ್ ಟೇಕ್ ಟು ದ ನೆಕ್ಸ್ಟ್ ಲೆವೆಲ್. ನಾವ್ಯಾರಿಗೂ ಹೊಡಿಲಿಕ್ಕೆ ಬೇಕಾಗಿಲ್ಲ, ನಾವ್ಯಾರು ಬಡಿಲಿಕ್ಕೆ ಬೇಕಾಗಿಲ್ಲ, ನಾವ್ಯಾರು ಜೊತೆಗೆ ಯುದ್ಧ ಮಾಡೋದು ಬೇಕಾಗಿಲ್ಲ. ಬಟ್ ನಾವು ಬಲಿಷ್ಠವಾಗಿದ್ರೆ ಜಗತ್ತು ಶಾಂತವಾಗಿರ್ತದೆ. ಇದಕ್ಕಾದ್ರೂ ನಾವು ಕೆಲಸ ಮಾಡ್ಬೇಕಲ್ಲ. ವಿ ಶುಡ್ ವರ್ಕ್ ಫಾರ್ ದಿ ಲಾರ್ಜರ್ ಗುಡ್ ಆಫ್ ದಿ ವರ್ಲ್ಡ್, ಲಾರ್ಜರ್ ಗುಡ್ ಆಫ್ ದಿ ಕಂಟ್ರಿ. ಆ ಲಾರ್ಜರ್ ಗುಡ್ ಏನ?
ರಾಜಕಾರಣದಲ್ಲಿರೋರಿಗೆ ನಾನು ಅಧಿಕಾರಕ್ಕೆ ಬರಬೇಕು, ನಾನೇ MLA ಆಗಬೇಕು ಅನ್ನೋದು ತಪ್ಪಲ್ಲ. ಅದರ ಜೊತೆಗೆ ಫಸ್ಟ್ ಪ್ರಯಾರಿಟಿ ನನ್ನ ದೇಶಕ್ಕಾಗಿ ನಾನು ಮೊದಲು ನನ್ನ ಪಾರ್ಟಿಗೆ ಕೆಲಸ ಮಾಡ್ತೀನಿ, ನಾನು ನನ್ನ ಪಕ್ಷದ ಕ್ಯಾಂಡಿಡೇಟ್ ಯಾರೇ ಇರಲಿ ಆರಿಸ್ತರ್ತೇನೆ ಅನ್ನುವಂಥ ಮನೋಭಾವದಿಂದ ಅದಕ್ಕೆ ತಕ್ಕಂತೆ ಹೋರಾಟ, ಅವ್ರು ಮಾಡ್ತಾ ಇರುವಂಥ ಸುಳ್ಳು ಪ್ರಚಾರದ ವಿರುದ್ಧ ನಾವು ಹೋರಾಟವನ್ನು ಮಾಡಬೇಕಲ್ಲ. ಆ ಒಂದು ಮಾನಸಿಕ ಸ್ಥಿತಿಯನ್ನು ಬೆಳೆಸಬೇಕಲ್ಲ. ಯಾವ ಕಾಲದಲ್ಲಿ ವಿಚಾರ ಮಾಡಿದ್ವಿ ಆರ್ಟಿಕಲ್ 370 ಹೋಗ್ತದಂತ? ಇವತ್ತು ಆರ್ಟಿಕಲ್ 70 ಹೋಯ್ತಲ್ಲ, ಏನ್ ಹೇಳ್ತಾ ಇದ್ವಿ? ಯಾವ ಕಾಶ್ಮೀರದಲ್ಲಿ ಶ್ಯಾಮ ಪ್ರಕಾಶ್ ಮುಖರ್ಜಿ ಅವರು ಬಲಿದಾನ ಮಾಡಿದ್ರು ಆ ಕಾಶ್ಮೀರ ನಮ್ಮದೇ ಅಂತ 50 ವರ್ಷ ಘೋಷಣೆ ಮಾಡಿದ್ವಿ, 60 ವರ್ಷ ಘೋಷಣೆ ಮಾಡಿದ್ವಿ. ಯಾರು ಇಮ್ಯಾಜಿನ್ ಮಾಡಿರಲಿಲ್ಲ. ಇವತ್ತು ಆರ್ಟಿಕಲ್ 370 ಏನಾಯ್ತು? ಇತಿಹಾಸದ ಒಂದು ಭಾಗವಾಗಿ ಹೋಯ್ತು ಸ್ನೇಹಿತರೆ, ಇತಿಹಾಸದ ಒಂದು ಭಾಗವಾಗಿ ಹೋಯ್ತು. ನೋಬಡಿ ಕ್ಯಾನ್ ಕ್ವಶನ್. ಇವತ್ತು ಅಮೆರಿಕಾದವರು ಹೇಳ್ತಾರ, ಎಲ್ಲಾ ದೇಶದವರು ಹೇಳ್ತಾರ, ಅವ್ರವ್ರ ಇಂಟರ್ನಲ್ ಮ್ಯಾಟರ್ ಅಂತ. ಈ ಸ್ಥಿತಿಗೆ ತಂದಿವಲ್ಲ ನಾವು ದೇಶವನ್ನ. ಯಾಕೆ? ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಬಂತು. ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಚಾ ಮಾರುವಂತ ಕಾರ್ಯಕರ್ತ ಪ್ರಧಾನಮಂತ್ರಿ ಆದ, ದೇಶದ ಬಗ್ಗೆ ಒಂದು ವಿಷನ್ ಇಟ್ಟುಕೊಂಡ್ರು. ಇವತ್ತೊಂದು ಪರಿವರ್ತನೆ ಆಯ್ತು. ಈ ಪರಿವರ್ತನೆ ಮುಂದುವರಿಯುವುದು ಬೇಡವಾ? 25 ಕೋಟಿ ಜನ ಬಡವರನ್ನ ಹೊರಗೆ ತಗೊಂಬಂದ್ವಿ. ಅನೇಕ ಒಳ್ಳೆಯ ಯೋಜನೆಗಳಿಂದ. ಈ ಫ್ಯಾಕ್ಟ್ ನಾ ಹೇಳ್ತಾ ಇಲ್ಲ, ಯಾರು ಹೇಳಿದ್ರು? IMF, ವರ್ಲ್ಡ್ ಬ್ಯಾಂಕ್, ಭಾರತದ ನೀತಿ ಆಯೋಗ. 25 ಕೋಟಿ ಜನ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿಯಿಂದ ಹೊರಗೆ ಬಂದಿದ್ದಾರೆ ಅಂತಂದ್ರೆ, ಆ 25 ಕೋಟಿ ಜನ ಮುಂದನೂ ಕೂಡ ಸಶಕ್ತರಾಗಬೇಕು, ಸಮರ್ಥರಾಗಬೇಕು. ಆ ಮಾನವ ಶಕ್ತಿ ಜಗತ್ತಿನ ಹಿತಕ್ಕಾಗಿ ಉಪಯೋಗ ಆಗಬೇಕು. ಯಾರು ಮಾಡೋರು? ಈ ಚೌಕಾಶಿ ಮಾಡುವಂತ ಕಾಂಗ್ರೆಸ್ ಪಾರ್ಟಿ ಮಾಡ್ತದೆ. ಅಧಿಕಾರಕ್ಕಾಗಿ, ತನ್ನ ಸ್ವಂತ ಚಟಕ್ಕಾಗಿ ತಾನು ಸ್ವತಃ ನೊಬೆಲ್ ಪ್ರೈಸ್ ಕೊಡಬೇಕು ಅಂತ ಹೇಳಿ ಸಿಂಧೂ ನದಿ ಒಪ್ಪಂದವನ್ನ ಮಾಡಿಕೊಂಡಂತ, ನಾನು ಹೆಸರು ಹೇಳುವುದಿಲ್ಲ, ವಿಮಾನದಲ್ಲಿ ಸಿಗರೇಟ್ ತರಿಸಿದಂತಹ ಒಬ್ಬ ಪ್ರಧಾನಮಂತ್ರಿನೂ ಈ ದೇಶದಾಗಿದ್ದರ್ರಿ. ಒಂದು ದಿವಸ ರಜಾ ಹಾಕಲಾರದಂತಹ ಒಬ್ಬ ಪ್ರಧಾನಮಂತ್ರಿನೂ ನಮ್ಮ ದೇಶದಾಗ ಇವತ್ತಿದ್ದಾರೆ. ಒಂದು ಊರಿನಿಂದ ಇನ್ನೊಂದು ಊರಿಗೆ, ಆ ಊರಿನಲ್ಲಿ ಇವರಿಗೆ ಬೇಕಾದಂತಹ ಸಿಗರೇಟ್ ಇರಲಿಲ್ಲ ಅಂತ ಹೇಳಿ ಸಿಗರೇಟ್ ತರಿಸಿದಂತಹ ಪ್ರಧಾನಮಂತ್ರಿಗಳು ಈ ದೇಶದಲ್ಲಿ ಆಗ್ಯಾರ. ಒಂದು ದಿವಸ ರಜಾ ಹಾಕಲಾರದೆ ಭಾರತ ಮಾತೆಯನ್ನ ವಿಶ್ವಗುರುವಾಗಿ ಮಾಡ್ತೀನಿ, ಭಾರತ ಮಾತೆಯ ವೈಭವವನ್ನ ಉನ್ನತಕ್ಕೆ ಒಯ್ತೀನಿ ಅಂತ ಹೇಳಿದಂತ ದೇಶದ ಪ್ರಧಾನಮಂತ್ರಿನೂ ಇವತ್ತಿದ್ದಾರೆ. ಅಂತ ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ. ವಾಜಪೇಯಿ ಪ್ರಧಾನಮಂತ್ರಿ ಆಗ್ತಾರಂತ ಯಾರು ಇಮ್ಯಾಜಿನ್ ಮಾಡಿದ್ರ? ಮಾಡಿರ್ಲಿಲ್ಲ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರಂತ ಯಾರು ಇಮ್ಯಾಜಿನ್ ಮಾಡಿದ್ರ? ಮಾಡಿರಲಿಲ್ಲ. ವೆಂಕಯ್ಯ ನಾಯ್ಡು ಅಧ್ಯಕ್ಷರಾಗ್ತಾರಂತ ವಿಚಾರ ಮಾಡಿದ್ರಲ್ಲ? ಮಾಡಿದ್ದಿಲ್ಲ. ನಿತಿನ್ ಗಡ್ಕರಿ ಆಗ್ತಾರಂತ ಮಾಡಿದ್ರ? ಮಾಡಿರಲಿಲ್ಲ. ಇವತ್ತು ನಮ್ಮ ನವೀನ್ ಅವರಾಗಿದ್ದಾರೆ. ಇಲ್ಲಿ ಕೂತವರು ನಾಳೆ ಯಾರಾದರೂ ಒಬ್ಬರು ಆಗಬಹುದು. ಬಟ್ ಆ ವಿಶ್ವಾಸ ನಮಗಿರ್ಬೇಕು ಪಾರ್ಟಿ ಬಗ್ಗೆ. ವಿ ಮೇ ಬಿ ಕಟ್ ಹೈಕಮಾಂಡ್. ಸೊ ಅದಕ್ಕೆ ನಮಗೆ ಬೇಕಾಗಿರುವಂಥದ್ದು ಇವತ್ತೇನೋ ನಾವು ಅಚೀವ್ಮೆಂಟ್ ಮಾಡಿದ್ದೇವೆ. ಜಗತ್ತಿನ 4ನೇ ಅರ್ಥಶಕ್ತಿ ಆರ್ಟಿಕಲ್ 370 ಭಾರತದ ಮೇಲೆ ಕಣ್ಣು ತೆಗೆದು ನೋಡುವಂತ ಶಕ್ತಿ ಇವತ್ತು ಯಾರಿಗೂ ಉಳಿಲಾರಂತ ಒಂದು ಸ್ಥಿತಿ. ರಾಮ ಮಂದಿರ, ಇದರ ಜೊತೆಗೆ ವಕ್ಫು, ಟ್ರಿಬಲ್ ತಲಾಕ್ ಒಂದೇ ಒಂದು ಉಳಿದದ. ಅದನ್ನು ಬಹಳಷ್ಟು ವಿಚಾರ ಮಾಡಬೇಕಾಗಿರೋದ್ರಿಂದ ಉಳಿದದ. ಆ ಅಜೆಂಡಾ ನಮ್ಮ ಹತ್ರ ಅದ. ಇನ್ನು ಆದರೆ ಅಲ್ಲಿಂದ ದುಡ್ಡು ಬರ್ತದ. ಮೋದಿಯವರು ಪ್ಲಗ್ ಮಾಡಿ ದುಡ್ಡು ಕಳಿಸ್ತಾರ. ಕರ್ನಾಟಕದಲ್ಲಿ ತಿನ್ನುವಂಥವ್ರಿಗೆ ಬಿಡಬೇಕಾ ಅಥವಾ ಮೋದಿಯ ಮಾರ್ಗದರ್ಶನದಲ್ಲಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ, ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಸಶಕ್ತ ನೇತೃತ್ವದ ಮಾರ್ಗದರ್ಶನದೊಳಗೆ ಒಂದು ಒಳ್ಳೆಯ ಸರ್ಕಾರ, ಕನಿಷ್ಠ ವಿ ವಿಲ್ ನಾಟ್ ಕಾಂಪ್ರಮೈಸ್ ವಿತ್ ದಿ ನ್ಯಾಷನಲ್ ಇಂಟ್ರೆಸ್ಟ್. ನಾವು ಮಿಸ್ಗೈಡ್ ಮಾಡೋದಿಲ್ಲ. ಸತತವಾಗಿ ಅಪಪ್ರಚಾರ, ಚುನಾವಣಾ ಆಯೋಗದ ಬಗ್ಗೆ ಅಪಪ್ರಚಾರ, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಅಪಪ್ರಚಾರ, ಯುರೋಪಿಯನ್ ಯೂನಿಯನ್ ಜೊತೆಗೆ ಮಾಡಿದಂತ ಟ್ರೇಡ್ ಬಗ್ಗೆ ಅಪಪ್ರಚಾರ, ಇವಿಎಂ ಬಗ್ಗೆ ಅಪಪ್ರಚಾರ. ಎಂಥ ದುರ್ದೈವ್ರಿ ಈ ದೇಶದೊಳಗ. ಯಾವ ಬೆಂಗಳೂರು ಜಗತ್ತಿನ IT ರಾಜಧಾನಿ ಅಂತ ಅಂದ್ಕೊಳ್ಳುವಂತ ಭಾರತದ ಕರ್ನಾಟಕದಲ್ಲಿ
ವಾಪಸ್ ನಾವು ಟೆಕ್ನಾಲಜಿ ಬಿಟ್ಟು ಬ್ಯಾಲೆಟ್ ಪೇಪರ್ಗೆ ಹೋಗ್ತೀವಿ ಅಂತ ಸ್ಥಿತಿ ತಂದರೆ ಯಾವ ರಾಜ್ಯ ರೀ ಇದು? ಇದಕ್ಕೆ ನಾವು ಇದಕ್ಕೆ ಉತ್ತರ ಕೊಡಬೇಕು ಅಂದ್ರೆ ಬ್ಯಾಲೆಟಿನ ಮುಖಾಂತರನೇ ಕೊಡಬೇಕಲ್ಲ. ಇದಕ್ಕೆ ತಯಾರಿಯನ್ನು ಯಾರು ಮಾಡಬೇಕು? ವೇದಿಕೆ ಮೇಲೆ ಕೂತವ್ರು ಅಷ್ಟಾಗುವುದಿಲ್ಲ. ಯಾರದೇ ದೋಷವನ್ನ ಎಣಿಸಲಾರದೆ ನನ್ನ ಕ್ಷೇತ್ರದಲ್ಲಿ ಸ್ಥಳೀಯವಾಗಿರುವಂತಹ ಸಮಸ್ಯೆ ಮತ್ತು ನರೇಂದ್ರ ಮೋದಿ ಅವರು ಮಾಡಿದಂತಹ ಒಳ್ಳೆಯ ಕೆಲಸಗಳು ನೋಡಿ. ಅನೇಕ ಸರ್ತಿ ಏನಾಗ್ತದೆ, ಆ ರಸ್ತೆ ಬದಿ ಬೀರಿರುವಂತಹ ಒಬ್ಬ ಸಾಮಾನ್ಯ ವ್ಯಾಪಾರಸ್ಥರಿಗೆ ಯಾವುದೇ ಗ್ಯಾರಂಟಿ ಇಲ್ಲದ 10,000 20,000 ಲೋನ್ ಸಿಕ್ಕಾಗ ಅವನು ಬ್ಯಾಂಕಿನವರು ಕೊಟ್ಟಾರ ಅಂತ ಹೇಳ್ತಾನೆ. ಎಲ್ಲಿ ತನಕ ನೀವು ಹೋಗಿ ಭೇಟಿ ಆಗುವುದಿಲ್ಲ, ಎಲ್ಲಿ ತನಕ ನಾವು ಹೋಗಿ ಭೇಟಿ ಆಗುವುದಿಲ್ಲ, ಅಲ್ಲಿ ತನಕ ಯಾರ್ದಾಗಿರ್ತದ ಅದು? ನಮ್ಮ ಭಾಷೆದೊಳಗೆ ಬ್ಯಾಂಕ್ ಮ್ಯಾನೇಜರ್ ಎಷ್ಟು ಚಲೋ ಇದ್ದಾನ್ರಿ, ಅವ ಸುಮ್ ಕರೆದು ಕೊಟ್ಟ ಅಂತ, ಮೋದಿ ಕೊಟ್ಟಾರ ಅಂತ ಅನ್ನುವ ರೀತಿಯಲ್ಲಿ ನೀವು ಮಾಡಿದ್ರೆ ಅದು ನಿಮ್ಮ ಕ್ರೆಡಿಟ್ಗೂ ಬರ್ತದ. ಅಲ್ಲಿ ಯಾರೇ ನೀವನಿಲ್ರಿ, ಯಾವುದೇ ಒಬ್ಬ ಕಾರ್ಯಕರ್ತನಿಲ್ರಿ, ಇವ ನನ್ನ ಕಷ್ಟ ಸಮಯದೊಳಗೆ 10,000 ರೂಪಾಯಿ ಲೋನ್ ಕೊಡಿಸಿದ ಅಂತ ಹೇಳಿ ನಿಮಗೊಂದು ಓಟ್ ಹಾಕ್ತಾರ, ಅವ್ರು ನಿಮ್ಮನ್ನು ನೆನೀತಾರ. ಅವರು ಈ ರೀತಿ ಅನೇಕ ಯೋಜನೆಗಳವ. ಎಲ್ಲ ಯೋಜನೆಗಳನ್ನ ನಾನು ಗುರುತಿಸಿ ಹೇಳಲಿಕ್ಕೆ ಆಗೋದಿಲ್ಲ, ಟೈಮ್ ಅಷ್ಟಿಲ್ಲ. ಇವತ್ತು ಸಂಘ 100, ಅಟಲ್ಜಿ 100, ಸರ್ದಾರ್ ವಲ್ಲಭಭಾಯಿ ಪಟೇಲ್ 150, ಒಂದೇ ಮಾತ್ರ 150. ಎಂಥ ಒಂದು ಅದ್ಭುತ ಸಂಯೋಗದಲ್ಲಿದ್ದೀವಿ ನಾವು. ಸುಯೋಗದಲ್ಲಿ ನಮ್ಮ ವಿಚಾರವನ್ನ ಜನ ಒಪ್ತಾ ಇರುವಂತಹ ಈ ಸಂದರ್ಭದೊಳಗ ನಮಗೆ ಒಂದೇ ಒಂದು ಸಂಗತಿಯನ್ನ ಬೇಕಾಗಿದೆ ನೋಡಿ. ನಮ್ಮ ಪಕ್ಷದಲ್ಲಿ ಕಾರ್ಯಕರ್ತರನ್ನು ಬಿಡೋದಿಲ್ಲ ಅನ್ನೋದಕ್ಕೆ ಸದಾನಂದ ಮಾಸ್ಟರ್ ಉಲ್ಲೇಖ ಮಾಡಿದರು. ಯಾರ್ರೀ ಸದಾನಂದ ಮಾಸ್ಟರ್? ಸದಾನಂದ ಮಾಸ್ಟರ್ ಒಬ್ಬ ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತರಾಗಿದ್ದರು. ಬಹಳಷ್ಟು ಜನ ಗೊತ್ತಿರಲಿಕ್ಕಿಲ್ಲ. CPIMದ ನಾಯಕರಾಗಿದ್ದರು. ಸಂಘದ ಸಂಪರ್ಕಕ್ಕೆ ಬಂದರು. ಸಂಘದ ಸಂಪರ್ಕದಲ್ಲಿ ಬಂದಂತಹ ಒಬ್ಬ ಮನುಷ್ಯ ಇಡೀ ಅವರ ಉಳಿದ ಕುಟುಂಬ ಲೆಫ್ಟ್ ವಿಚಾರಧಾರೆಯವರು, ಇವರು ಸಂಘದ ಕಾರ್ಯವರಾಗಿ ಕೆಲಸ ಮಾಡಿದ್ರು ಅಂತ ಹೇಳಿ ಬಸ್ನಿಂದ ಬರಬೇಕಾದ್ರೆ ಕಾಲನ್ನ ಕತ್ತರಿಸಿ ಹಾಕಿದರ ಮನುಷ್ಯ ಮನೆಯಲ್ಲಿ ಕೂಡ್ಲಿಲ್ಲ. ಆದ್ರೆ ಅವಕಾಶ ಬಂದಾಗ ಅವ್ರನ್ನ ರಾಜ್ಯಸಭೆ ಕರ್ಕೊಂಡ್ಬಂದ್ರು. ಮತ್ತು ಯಾರು ಸಹಿಷ್ಣುತೆಯ ಬಗ್ಗೆ ಮಾತನಾಡ್ತಾರಲ್ಲ, ಆ ಸಹಿಷ್ಣುತೆಯ ಇವರು ಯಾವ ರೀತಿ ಇದ್ದಾರೆ ಅಂತ ಹೇಳಿ ತಮ್ಮ ಕೃತಕ ಕಾಲುಗಳನ್ನ ಬೆಂಚ್ ಮೇಲೆ ಇಟ್ಟು ಭಾಷಣವನ್ನ ಮಾಡಿ ಜಗತ್ತಿಗೆ ತೋರಿಸಿಕೊಟ್ರು ಈ ಕಮ್ಯುನಿಸ್ಟರ್ ಎಂತವ್ರು ಅಂತ ಹೇಳಿ, ಈ ಕಾಂಗ್ರೆಸ್ಸಿಗರಂತವ್ರು ಅಂತ ಹೇಳಿ. ಹಾಗಾಗಿ ಸ್ನೇಹಿತರೆ, ಕರ್ನಾಟಕದಲ್ಲಿ ನಾವು ನಿರಾಶೆಯನ್ನ ಇಟ್ಟುಕೊಳ್ಳೋದು ಬೇಡ. 2 ಸೀಟು ಬಂದಿತ್ತು ನಮಗೆ, 2 ಸೀಟು. ವಾಜಪೇಯಿ ಅವರು ಹೇಳಿದ್ರು, ಅಂಧೇರಾ ಛಟೇಗಾ, ಸೂರಜ್ ನಿಕಲೇಗಾ, ಕಮಲ್ ಖಿಲೇಗಾ. ಕರ್ನಾಟಕದಲ್ಲಿಯೂ ಅದು ಆಗಲಿದೆ, ನಮ್ಮ ಸಂಕಲ್ಪದಿಂದ ಆಗಲಿದೆ, ಬೇರೆ ಯಾರಿಂದನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಓಣಿಯಲ್ಲಿ, ನಮ್ಮ ಮನೆಯ ಸುತ್ತಮುತ್ತಲು ಏನು ಸಮಸ್ಯೆಗಳಿದೆ, ನಮ್ಮ ಮೋದಿ ಅವರ ಒಂದು ಯೋಜನೆಗಳನ್ನ ಯಾವ ರೀತಿ ನಾನು ನನ್ನ ಜೋಳಿಗೆಗೆ ಹಾಕೋತೀನಿ, ಮೋದಿಯವ್ರ ಜೋಳಿಗೆಗೂ ಹಾಕ್ಬಿಟ್ರಿ ನೀವು, ನನ್ನ ಜೋಳಿಗೆಗೆ ಏನೇನು ಯೋಜನೆಗಳಿದ್ದಾವ ಎಲ್ಲ ಯೋಜನೆಗಳನ್ನ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಟೈಮ್ ಇಲ್ಲ. ಕೋರ್ ಕಮಿಟಿ ಇದೆ ಈಗ. ಆ ಎಲ್ಲ ಯೋಜನೆಗಳನ್ನ ನಾನು ಮಾಡಿಸಿದೆ ಅಂತ ನೀವು ಹೋದ್ರ, ಎಲ್ಲೇ ಸಂಸತ್ ಸದಸ್ಯರಿದ್ದಾರ, ಎಲ್ಲೇ MLA ಅವರಿದ್ದಾರ, ಅವ್ರ ಜೊತೆಗೆ ಹೋಗಿ ಅವ್ರನ್ನ ಭೇಟಿ ಮಾಡಿದ್ರ, ಅದು ನಿಮ್ಮ ಕ್ರೆಡಿಟಿಗೆ ಬರ್ತದ, ಮೋದಿಯವ್ರ ಕ್ರೆಡಿಟಿಗೆ ಬರ್ತದ. ಮೋದಿಯವ್ರ ಕ್ರೆಡಿಟಿಗೆ ಬಂದರೂ ನಿಮಗೆ ಓಟ್ ಬರ್ತದ. ಮತ್ತು ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ, ವೇದಿಕೆ ಮೇಲೆ ಇದ್ದವ್ರನ್ನ ಬಿಟ್ಟು ಉಳಿದವ್ರಿಗೆ ಹೇಳ್ತಾ ಇದ್ದೇನೆ. ಕಾರ್ಯಕಾರಿಯಲ್ಲಿ ಇದ್ದಂತಹ ಅನೇಕ ಜನಪ್ರತಿನಿಧಿಗಳು ಎದ್ದು ಹೋಗಿದ್ದಾರೆ. ಇದು ಒಳ್ಳೆಯದಲ್ಲಿದೆ, ನನಗೂ ಹೋಗ್ಬೋದಾಗಿತ್ತು. ನನಗೆ ಹೋದ ವಾರ ವಿಜೇಂದ್ರ ಅವ್ರು ಹೇಳಿದರು. ಆದ್ರೆ ಇದು ಪ್ರಯಾರಿಟಿ ಆಗ್ಬೇಕು ನಮ್ಗೆ. ಯಾವಾಗ ಯಾರ್ದು ಪಾರ್ಟಿ ಪ್ರಯಾರಿಟಿ ಆಗ್ತದಲ್ಲ ಅವರು ಬಹಳ ಉಚ್ಚ ಸ್ಥಾನಕ್ಕೆ ಹೋಗ್ತಾರ. ಯಾರಿಗೆ ಪಾರ್ಟಿ ಪ್ರಯಾರಿಟಿ ಆಗ್ತದಲ್ಲ ಅವರು ನರೇಂದ್ರ ಮೋದಿ ಆಗ್ತಾರ. ಯಾರಿಗೆ ಪಾರ್ಟಿ ಪ್ರಯಾರಿಟಿ ಆಗ್ತದಲ್ಲ ಅವ್ರು ನಿತಿನ್ ನಬೀನ್ ಆಗ್ತಾರ. ಯಾರಿಗೆ ಪಾರ್ಟಿ ಪ್ರಯಾರಿ ಆಗ್ತಾರ ಅವರು ಅಟಲ್ ಬಿಹಾರಿ ವಾಜಪೇಯಿ ಆಗ್ತಾರ, ಲಾಲ್ ಕೃಷ್ಣ ಅದ್ವಾನಿ ಆಗ್ತಾರ ಅನ್ನುವಂತಹ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಭಾರತ್ ಮಾತಾ ಕಿ. ಕಾರ್ಯಕ್ರಮದ ಕೊನೆಯ ಅಂಗವಾಗಿ ನಾವೆಲ್ಲರೂ ರಾಷ್ಟ್ರಗೀತೆಯನ್ನ ಹಾಡೋದಕ್ಕೆ ಮುಂಚಿತವಾಗಿ ಕೆಲವೊಂದು